ನಿನ್ನ ಮಾತೇ ನನಗೆ ಅರ್ಥ ಆಗ್ತಿಲ್ಲ ವೀರು. ಹೇಳಿದ್ನಲ್ಲಕ್ಕ, ಶತ್ರುಗಳನ್ನಾದ್ರೆ ಸುಲಭವಾಗಿ ಕಂಡಿಡಿದು ಬಿಡ್ಬೋದು, ಆದ್ರೆ ನಮಗೆ ಒಳ್ಳೇದಾಗಬೇಕು ಅನ್ನೋ ಮುಖವಾಡ ಹಾಕೊಂಡಿರೋರ್ನ ಕಂಡಿಡಿಯೋದು ಸ್ವಲ್ಪ ಕಷ್ಟ. ಹಾಗಂತ ಅವರು ಸಂಪೂರ್ಣವಾಗಿ ಬಚಾವ್ ಆಗ್ಬಿಡ್ತಾರೆ ಅಂತಲ್ಲ. ಸತ್ಯ ಇದೆಲ್ಲ ಒಂದಿನ ಆಚೆ ಬರಲೇಬೇಕು. ಭಗವಂತ ಒಂದು ದಾರಿ ತೋರಿಸ್ತಾನೆ. ಅಂದ್ರೆ ನಿನ್ ಮಾತಿನ ಅರ್ಥ ಇದನ್ನೆಲ್ಲ ಮಾಡ್ತಿರೋದು ನಮ್ ಕಡೆ ಅಂತನಾ? ಅಷ್ಟೇ ಕಣ. ನಾನು ಈ ವಿಷಯದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ನೀನು ತಲೆ ಕೆಡಿಸ್ಕೊಳಕ್ ಹೋಗೋಣ. ರಾಜಕೀಯದಲ್ಲಿ ಒಳ್ಳೆ ದಾರಿಲಿ ನಡೀತಾ ಇರೋ ಆನೆಗಳಿಗೆ ನಾಯಿಗಳು ಬೊಗಳೋ ಸದ್ದು ಕೇಳಿಸ್ಬಾರ್ದು. ವೀರು, ನೀನೇನೇ ಹೇಳು, ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ಬಾಯಿಗೆ ಬಂದಾಗ ಮಾತಾಡೋರ್ಗೆ ಕಡಿವಾಣ ಹಾಕ್ಬೇಕು. ಜನರಿಗೆ ನೀನ್ ಯಾರು ಅಂತ ಗೊತ್ತಾಗ್ಬೇಕು. ಇಮಿಡಿಯೇಟ್ ಆಗಿ ನೀನು ಪ್ರೆಸ್ ಮೀಟ್ ಕಾಲ್ ಮಾಡು. ಇದಕ್ಕೆಲ್ಲ ಯಾಕೆ ಪ್ರೆಸ್ ಮೀಟ್ ಅಕ್ಕ? ನಿನಗೆ ಹಾಗನ್ನಿಸ್ಬೋದು, ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀನ್ ಯಾವ ರೀತಿ ಪ್ರತಿಕ್ರಿಯಿಸ್ತೀಯ, ನೀನ್ ಏನು ಹೇಳ್ತೀಯ ಅಂತ ಕೇಳೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಒಂದು ಪ್ರೆಸ್ ಮೀಟ್ ಮಾಡು ವೀರು. ಸರಿ, ಯೋಚನೆ ಮಾಡಿ ನಾಳೆ ಹೇಳ್ತೇನೆ. ಓಕೆ ವೀರು, ತುಂಬಾ ಲೇಟ್ ಆಗಿದೆ, ನಾ ಹೊರಡ್ತೀನಿ. ನಿನ್ ಜೊತೆ ಮಾತಾಡಿ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಡೋಂಟ್ ವರಿ ವೀರು, ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ಎಸ್, ಸಂತೋಷ. ನೀವು ನನ್ನ ಬೆನ್ನ ಹಿಂದೆ ಇರ್ತೀರಾ ಅನ್ನೋದನ್ನ ಕೇಳಿ ತುಂಬಾ ಸಂತೋಷ ಆಯ್ತು.